ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಮಾರ್ನಿಂಗಿಂದನೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಒಳಗಡೆ ಅಷ್ಟು ಲೈಟ್ ಇಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಎದ್ದಿದ್ದೆ ತುಂಬ ಲೇಟು. ಸೊ ಹೊರ್ಗಡೆ ಬಂದು ನೋಡಿದ್ರೆ ಆಲ್ರೆಡಿ ಬೆಳಕೆಲ್ಲ ಅರ್ದ್ಬಿಟ್ಟಿತ್ತು. ಎಲ್ಲರೂ ಕೆಲಸ ಶುರು ಮಾಡ್ಕೊಂಡಿದ್ರು. ನಾನು ತುಂಬ ಲೇಟಾಗಿ ಎದ್ದಿದ್ದಾಯಿತು. ಇದು ಅಮ್ಮ ಮನೆ ಬ್ಲಾಗ್. ಇದು ಯಾವತ್ತಿಂದು ಅಂತಂದರೆ 2025ನ ಲಾಸ್ಟ್ ಡೇ ಬ್ಲಾಗ್ ಇದು. ಅಂದರೆ ಡಿಸೆಂಬರ್ 31 ನಾನು ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಿಕಾಸ್ ಮರ್ತೋಗ್ಬಿಟ್ಟಿತ್ತು, ಅದು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿದ್ದು ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ. ಹಾಗಾಗಿ ನೋಡ್ಬೋದು ನೀವು ಬೆಳಗ್ಗೆ ಇದ್ದರೆ ವಾತಾವರಣ ಎಷ್ಟು ಚೆನ್ನಾಗಿದೆ ಅಂತ. ಇದನ್ನೆಲ್ಲ ಒಂದು 5 ನಿಮಿಷ ನೋಡಿ ಅದಾದಮೇಲೆ ನಾನು ಬ್ರಷ್ ಮಾಡೋಕ್ಕೆ ಹೋಗೋದು. ಅಲ್ಲಿವರೆಗೂ ಅದೇನು ಪರಿಸರ ಇರುತ್ತೋ ಅದನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡ್ಬಿಡ್ತೀನಿ. ಸೊ ಇವತ್ತು ಅದರಲ್ಲೂ ಕೂಡ ಅಮ್ಮ ಮನೆಯಲ್ಲಿ ಜಾತ್ರೆ ಇತ್ತು, ಊರಲ್ಲಿ ಮಳಲ್ದಮ್ಮನ ಜಾತ್ರೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದಾಯಿತು. ಇನ್ನು ಫ್ರೆಶ್ ಅಪ್ ಆಗಿ ಅಪ್ಪನ ನೋಡ್ಕೊಂಡು ಕೂತಿದ್ದೆ. ಯಾವಾಗಲೂ ಅಷ್ಟೇ ಅಪ್ಪಾಜಿ ಅಮ್ಮ ಸೇರಿಕೊಂಡೇ ಬೆಳಗ್ಗೆ ತಿಂಡಿನ ರೆಡಿ ಮಾಡೋದು. ಯಾಕಂದರೆ ಅಮ್ಮ ಒಬ್ಬರಿಗೇ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅವ್ರ ಯಜಮಾನ್ರವರಿಗೆ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ನೋಡ್ಬೋದು ನೀವು ಒಗ್ಗರಣೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ 1-2 ಶೇಂಗಾ ಸಿಕ್ಕುವಂಥ ಶೇಂಗಾನು ತಿನ್ಕೊಂಡು ನಿಂತ್ಕೊಂಡಿದ್ದಾರೆ. ಅಮ್ಮ ಮಂಡಕ್ಕಿ ಚೀಲ ತರಕ್ಕೆ ಹೋಗೈತಿ. ಇವಾಗ ಬಂದರು ನೋಡಿ ಅವ್ರು ಬಂದ ತಕ್ಷಣವೇ ಆರಾಮಾಗಿ ಇಬ್ಬರು ಸೇರಿಕೊಂಡು ಬೇಗನೆ ತಿಂಡಿನ ಪ್ರಿಪೇರ್ ಮಾಡಿಬಿಡ್ತಾರೆ. ಎಷ್ಟು ಚೆಂದ ಅಲ್ವಾ ಈ ಒಂದು ಬಾಂಧವ್ಯ ನೋಡೋಕ್ಕೆ. ಈಗಿನ ಕಾಲದಲ್ಲೆಲ್ಲ ಇಷ್ಟು ವರ್ಷ ಆದಮೇಲೂ ಇಷ್ಟೊಂದು ಲವ್ ಆ್ಯಂಡ್ ಅಫೆಕ್ಷನ್ ಇರೋದು ನಾನು ನೋಡೋದು ಇವರಲ್ಲಿ ಅನಿಸುತ್ತೆ, ನಮ್ಮ ಪೇರೆಂಟ್ಸ್ ಹತ್ರ. ಈಗಿನ ಜನ್ರೇಷನಲ್ಲಿ ತುಂಬಾ ಒಂಥರ ಈಗೋ ಮ್ಯಾಟ್ರಸ್ ಆಗುತ್ತೆ. ಬಟ್ ಇಲ್ಲಿ ನೋಡಿ ಹೆಂಡ್ತಿನೇ ಅಡುಗೆ ಮಾಡಬೇಕು ಅನ್ನೋದೇನಿಲ್ಲ, ಇಬ್ಬರು ಸೇರ್ಕೊಂಡು ಅಡುಗೆ ಮಾಡೋಣ ಅಂತ ಹೇಳಿ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ಮಾಡ್ತಾಯಿದ್ದಾರೆ. ನಂಗಂತೂ ಇವರು ನೋಡಿದ್ರೇ ಸಖತ್ ಖುಷಿ ಆಗಿಬಿಡುತ್ತೆ. ಸೊ ಬೆಳಗ್ಗೆನೇ ಏನೇನೋ ತಮಾಷೆ ಮಾಡ್ಕೊಂಡು ಮಾಡ್ತಾಯಿರ್ತಾರೆ. ಇನ್ನು ಫೈನಲಾಗಿ ನಂಗೆ ಟಿಫನ್ ಕೊಟ್ಟರು, ತೋಸಿದ ಮಂಡಕ್ಕಿ ಮತ್ತು ಖಾರನ. ನಾನು ಕೂಡ ಆರಾಮಾಗಿ ತಿನ್ಕೊಂಡು ಕೂತಿದ್ದೆ. ತಿಂದಾದ ತಕ್ಷಣ ಹೊರ್ಗಡೆ ಬಂದು ನೋಡಿದರೆ ಇಲ್ಲಿ ಅಜ್ಜಿ ನೋಡಿದ್ರೆ ಆಲ್ರೆಡಿ ಅವರೆಕಾಯಿ ಹರಿತಾ ಇತ್ತು. ಇಷ್ಟೊಂದು ಬಿಸಿಲಲ್ಲಿ ಯಾಕೆ ಹರಿತಿದೆಯಾ ಬಿ ಅಂತ ಕೇಳಿದ್ರೆ, ಇಲ್ಲ ಸಂತೆಗೆ ಹೋಗಬೇಕು ಮಾರಲಿಕ್ಕೆ ಅಂತ ಹೇಳಿದ್ರು. ಈ ವಯಸ್ಸಲ್ಲೂ ಕೂಡ ಇಷ್ಟೊಂದು ಸ್ಪೋರ್ಟಿವ್ ಆಗಿ ತೊಗೊಂಡು ಕೆಲಸ ಮಾಡುವಂಥ ಜೀವಗಳು ಕೂಡ ಇದೆ. ನಾವು ನೋಡಿದ್ರೆ ಈಗಲೇ ನಮಗೆ ಸುಸ್ತಾಗುತ್ತೆ, ಬಿಸಿಲಿದೆ, ಟ್ಯಾನ್ ಆಗುತ್ತೆ ಅಂತೆಲ್ಲ ಹೇಳಿ ಹೊಡೆದಾಡ್ತೀವಿ. ಬಟ್ ಇವ್ರನ್ನ ನೋಡಿದ್ರೆ ಎಲ್ಲೋ ಒಂಥರ ನಮ್ಮ ಕಪ್ಪಳಕ್ಕೆ ನಾವೇ ಹೊಡ್ಕೊಂಡಂಗೆ ಆಗುತ್ತೆ ನನಗಂತೂ. ಅದರಲ್ಲಿ ಅಜ್ಜಿ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಯಾವಾಗ ನೋಡಿದ್ರೂ ಕೆಲಸ ಮಾಡ್ತಾನೇ ಇರುತ್ತೆ, ಏನಲ್ಲ ಒಂದಲ್ಲ ಒಂದು ಕೆಲಸನ. ಸೊ ನೋಡ್ಬೋದು ನೀವು ಅವರೆಕಾಯಿ ಇದಿಷ್ಟರಲ್ಲಿ ಬಿಟ್ಟಿದೆ, ಆಲ್ರೆಡಿ ಹೋಗ್ಲಿಕ್ಕೆ ಬಂದಿದೆ. ಅದರಲ್ಲೂ ಕೂಡ ಚೆನ್ನಾಗಿರೋ ಕಾಯಿನೆಲ್ಲ ಅರ್ಧ ಹಾಕುತ್ತೆ. ಈ ಥರ ಸ್ವಲ್ಪ ಹುಳ ಆಗಿದೆ. ಸೊ ನೋಡಿಕೊಂಡು ಅಜ್ಜಿ ಹರ್ಕೊಂಡು ಅದನ್ನು ಮಾರ್ಲಿಕ್ಕೆ ಹೋಯ್ತತಿ. ಸೊ ಒಂಥರ ಈ ಅಜ್ಜಿ ನೋಡಿದ್ರೆ ನನಗೂ ಮೋಟಿವೇಶನ್ ಆಗುತ್ತೆ. ಅಷ್ಟು ವರ್ಷ ನಾವು ಬದುಕ್ತೀವೋ ಎಲ್ಲೋ ಗೊತ್ತಿಲ್ಲ. ಬಟ್ ಈ ಅಜ್ಜಿ ನೋಡಿದ್ರೆ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇರುತ್ತಲ್ವ. ಸೊ ಅವ್ರನ್ನ ನೋಡಿದ್ರೆ ನಾವು ಕೆಲಸ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ಮಾಡಲ್ಲ ಅಷ್ಟೇ, ಅದು ಸ್ಯಾಡ್ ರಿಯಾಲಿಟಿ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ವಾತಾವರಣ ಅಂತ. ಅಲ್ಲೊಂದು ಬ್ಯಾಚ್ ನೋಡಿ ಆಲ್ರೆಡಿ ನಾಟಿ ಮಾಡ್ತಾಯಿದ್ದಾರೆ. ಈ ಕಡೆನೂ ಕೂಡ ಒಂದು ಬ್ಯಾಚ್ ನಾಟಿ ನಾಸ್ತಾ ಇದ್ದಾರೆ. ಅವ್ರು ಬೆಳಗ್ಗೆನೇ ಬಂದುಬಿಟ್ಟಿರ್ತಾರೆ. ಇನ್ನು ಇಲ್ಲಿ ಸುತ್ತ ಗುಡ್ಡ ಇದೆ, ಮಧ್ಯೆ ನಮ್ಮ ಮನೆ ಇರೋದು ಅಥವಾ ನಮ್ಮ ತೋಟ ಇರೋದು ಒಂಥರ ಖುಷಿ ಅನಿಸುತ್ತೆ. ಒಂಥರ ಫಾರ್ಮ್ ಹೌಸ್ ಚೆಂದ ಅನಿಸುತ್ತೆ. ಈ ಥರ ತೋಟದಲ್ಲಿ ಮನೆ ಮಾಡಿಕೊಂಡು ಆರಾಮಾಗಿ ನೇಚರ್ನ ಎಂಜಾಯ್ ಮಾಡ್ತಾ ನಮ್ಮ ಒಂದು ಟೈಮ್ನ ಸ್ಪೆಂಡ್ ಮಾಡೋದು. ಮನೆ ಮುಂದೆ ಚಿಕ್ಕು ಕೂಡ ಬೆಳೀತಾ ಇದೆ, ಆಲ್ರೆಡಿ ಬರ್ತಾ ಇದೆ. ತುಂಬ ಸ್ವೀಟ್ ಇದೆ ಈ ಒಂದು ಸಪೋಟ ಹಣ್ಣು. ನನಗಂತೂ ತಿನ್ಲಿಕ್ಕೆ ಭಾಳ ಇಷ್ಟ. ಇದು ಮೇಲೆ ಹೋಗ್ತಿಲ್ಲಪ್ಪ, ಕೆಳಗಡೆನೇ ಹರಡ್ತಾ ಇದೆ. ಸೊ ನೋಡಬೇಕು, ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು. ಇನ್ನು ಇದನ್ನೆಲ್ಲ ಮುಗಿಸ್ಕೊಂಡು ನಿಂತಿದ್ದೆ. ಅಷ್ಟೊತ್ತಿಗೆ ನನ್ನ ತಂಗಿ ಬಂದಳು. ಅವಳು ಕೂಡ ಶಿರಡಿಗೆ ಹೋಗಿದ್ಲು. ಇವಾಗ ತಾನೇ ಎಂಟ್ರಿ ಕೊಡ್ತಾ ಇದ್ದಾರೆ ಮೇಡಮ್ಮು. ಉಜ್ಜಿ ಆಗ್ತಿದೆ, ಸರ್ಕು ಅಂತೆಲ್ಲ ಹೇಳ್ತಾ ಇದ್ಲು. ಸೊ ಬಂದ ತಕ್ಷಣವೇ ಬ್ಯಾಗೆಲ್ಲ ಅಮ್ಮನ ಕೈಯಲ್ಲಿ ಕೊಟ್ಟು ಕೂತ್ಕೊಂಡಿದ್ಲು. ಇನ್ನು ಇವತ್ತು ಹಬ್ಬ ಇದೆ ಅಲ್ವಾ, ಅದಕ್ಕೋಸ್ಕರ ಸಂಜೆವರೆಗೂ ಅದು ಇದು ಕೆಲಸ ಮಾಡಿಕೊಂಡು ಸಂಜೆ ದೇವಸ್ಥಾನಕ್ಕೆ ಹೊರಟಿದ್ವಿ. ಇಲ್ಲಿ ನೋಡ್ಬೋದು ನಮ್ಮ ಚುಟ್ಕೂ ಕೂಡ ಬಂದಿದ್ದಾನೆ. ಸೊ ಈ ಫೇಸ್ನ ನೋಡಲಿಕ್ಕೆ ತುಂಬ ಖುಷಿ ನಮಗೆ. ಒಂಥರ ಮುದ್ದು ಇದು ಎಲ್ಲರ ನಡುವೆ ಇವಾಗ ಮೊದಲನೇ ಮೊಮ್ಮಗ ಅಂತಲೇ ಹೇಳ್ಬೋದು ಅಮ್ಮರಿಗೆ. ಸೊ ಅವ್ನು ಮಾತಾಡೋದನ್ನ ಕೇಳಿಸ್ಕೊಂಡು ಬನ್ನಿ, ಆರಾಮಾಗಿ ಮಾತಾಡ್ತಾನೆ. ಎಲ್ಲಿಗೆ ಹೊಂಟಾರ ಪೂಜೆ? ಬಂಗಾರ
ಏನ್ ಕೊಡ್ತ ಪೂಜೆ ಅಜ್ಜಿ? ಇಲ್ಲಿ ನೋಡಿ, ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು, ಇಲ್ಲಿ ತೋರ್ಸು. ಎಷ್ಟು ಚಾಕಿ ಕೊಡ್ತ ಅಜ್ಜಿ ನನಗ ಪೂಜಿ? ನನಗೊಂಚೂರು. ಸೊ ಇವನು ಚೇತಮ್ಮ ಅಂತ ಹಿಂದೆಯಿಂದ ಓಡಾಡ್ಬೇಕಾದ್ರೆ ಏನೋ ಒಂಥರ ಖುಷಿ ಆಗುತ್ತೆ. ಸೊ ಇವನು ಇದ್ಬಿಟ್ರೆ ನಂಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಊರಿಂದ ಬಂದಿದ್ರು ಅಕ್ಕ, ದೊಡ್ಡಮ್ಮ, ಪಾಪು ಮತ್ತು ತಾತ ಎಲ್ಲರೂ ಕೂಡ. ಸೊ ಎಲ್ಲರೂ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಇಷ್ಟು ಬೇಗ ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಸಂಜೆ ಮೇಲೆ ಇರುತ್ತೆ ಯಾವಾಗಲೂ ಜಾತ್ರೆ. ಬಟ್ ಈ ಸತಿ ಅದು ಮಾರಿ ಹಬ್ಬ ಅಂದರೆ ಅಲ್ಲೆಲ್ಲ ಇದನ್ನು ಮಾಡ್ತಾರೆ. ಸೊ ಹಾಗಾಗಿ ನಾವು ಬೇಗನೆ ಹೋಗಿ, ತುಂಬ ಜನ ಆಗಿಬಿಡ್ತಾರೆ ಆಮೇಲೆ ಅಂತ ಹೇಳ್ಬಿಟ್ಟು ಬೇಗನೆ ಹೋಗೋಣ ಅಂತ ಹೋಗ್ತಾ ಇರೋದು. ಅಲ್ಲಿ ಕಾಣ್ತಿದೆ ಅಲ್ವಾ, ಸೊ ಅದಕ್ಕೆ ನಾವು ಕೊಪ್ಪಲು ಅಂತ ಕರಿತೀವಿ. ಒಂದು 2 ಎಕರೆ ಒಳಗಡೆ ಫುಲ್ಲು ಮರಗಳು ಬೆಳ್ಕೊಂಡ್ಬಿಟ್ಟಿದೆ. ಸೊ ಅದಕ್ಕೆ ಒಂದಾದ ತಕ್ಷಣ ಒಂದು ಬೇರು ಬಿಟ್ಕೊಂಡು ಅಷ್ಟೊಂದು ಆಗಿರೋದು. ಅದಕ್ಕೆ ನಾವು ಕೊಪ್ಪಲು ಅಂತ ಕರಿತೀವಿ ಅಲ್ವಾ. ಸೊ ಮಳಲ್ದಮ್ಮ ದೇವಿ ಅಂತ ದೇವರು ಅಲ್ಲಿರೋದು. ಸೊ ನೋಡ್ಬೋದು ನೀವು, ಇಲ್ಲಿ ಒಂದೇ ದಿನ ಜಾತ್ರೆ, ಅಂದರೆ ಒಂದು ನೈಟ್ ಅಷ್ಟೇ ಜಾತ್ರೆ ಇರುತ್ತೆ. ಬೆಳಗ್ಗೆ ಅನ್ನೋದಕ್ಕೆ ಯಾರು ಇರಲ್ಲ, ಅಷ್ಟು ಖಾಲಿಯಾಗಿರುತ್ತೆ ಇಲ್ಲಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಬಸವಣ್ಣ ಮತ್ತು ಲಿಂಗು ದೇವಸ್ಥಾನ ಇದೆ. ಸೊ ಹಾಗಾಗಿ ನಾವಿಲ್ಲಿ ಮೊದಲನೇದಾಗಿ ಇಲ್ಲಿ ಪೂಜೆ ಮಾಡಿಕೊಂಡು ಆಮೇಲೆ ನಂತರವಾಗಿ ಅಲ್ಲಿಗೆ ಹೋಗ್ತೀವಿ. ಸೊ ಇಲ್ಲಿ ಹಣ್ಣುಕಾಯಿನ ಕೂಡ ಮಾಡಿಸ್ತಾ ಇದ್ವಿ. ಆಲ್ರೆಡಿ ತುಂಬ ಜನ ಬರ್ತಾಯಿದ್ರು. ನಾವು ಕೂಡ ಹೋಗಿ ಅಲ್ಲಿ ಎಲ್ಲ ಕೆಲಸನೂ ಕೂಡ ಬೇಗನೆ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ವಿ. ಹಾಗೆ ಇಲ್ಲಿ ಪಕ್ಕದಲ್ಲೊಂದು ಬಾರೆಹಣ್ಣಿನ ಮರ ಇತ್ತು, ಅದನ್ನೇ ನೋಡ್ತಾ ಇದ್ದೆ ನಾನಂತೂ. ಸೊ ಇಲ್ಲಿ ಒಳಗಡೆ ಹೋಗಿ ಪೂಜೆನ ಮಾಡಿಕೊಂಡು ನಾವು ಹಣ್ಣುಕಾಯಿ ಏನು ತಂದಿರ್ತೀವೋ ಅವನ್ನ ನಾವೇನೇ ಹಣ್ಣುಕಾಯಿನ ಮಾಡಿ ಎಡೆ ಮಾಡಿ ವಾಪಸ್ ಹೋಗೋವಂಥದ್ದು. ಇಲ್ಲಿ ಯಾರೂ ಪೂಜಾರಪ್ಪರು ಇರಲ್ಲ, ನಾವೇ ಮಾಡ್ಕೊಂಡು ಹೋಗಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನನ್ನ ತಂಗಿ ಮಾಡ್ತಾ ಇದ್ದಾಳೆ. ಯಾವಾಗಲೂ ನಾನು ಮಾಡ್ತಿದ್ದೆ, ಬಟ್ ಒಳಗಡೆ ಬಗ್ಗಿ ಹೋಗಲಿಕ್ಕೆ ಆಗಲ್ಲ ಅಂತ ಹೇಳಿಬಿಟ್ಟು ನನ್ನ ತಂಗಿನೇ ಮಾಡ್ತಾ ಇರೋದು. ಸೊ ನೋಡ್ಬೋದು ಎಷ್ಟು ಚೆಂದ ಇದೆ ದೇವಸ್ಥಾನ. ತುಂಬ ಚಿಕ್ಕದಾದ್ರೂ ಒಂಥರ ಖುಷಿ ಅನಿಸುತ್ತೆ. ಇಲ್ಲೊಂದು ಪಾಪು ಇತ್ತು, ಆ ಪಾಪನ ಮಾತಾಡಿಸ್ಕೊಂಡು ಈ ಕಡೆ ನಮ್ಮದು ಬಾರೆಹಣ್ಣಿನ ಮರ ಇತ್ತಲ್ವ, ಸೊ ಅದನ್ನು ನೋಡ್ತಾ ಇದ್ದೆ. ನೋಡಿ ಇಷ್ಟು ಚಿಕ್ಕ ಗಿಡದಲ್ಲೇ ಎಷ್ಟೊಂದು ಹಣ್ಣು ಬಿಟ್ಟಿದೆ. ಏನು ಕಾಯಿ ಇತ್ತು, ಅದರಲ್ಲೂ ಕೂಡ ಹಣ್ಣನ್ನು ಹುಡುಕ್ತಾ ಇದ್ದೆ. ಸೊ ಇನ್ನೂ ಜನವರಿ ಹಬ್ಬ ಬಂತಲ್ವಾ, ಸೊ ಅಂದರೆ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಈ ಥರ ಕಾಯಿಗಳು ತುಂಬ ಬಿಡುತ್ತೆ. ಸೊ ಆ ಹಬ್ಬದಲ್ಲಿ ಈ ಒಂದು ಕಾಯಿನ ತಿಂತಾರೆ. ನಮ್ಮ ಅಜ್ಜಿ ಆವಾಗ ಕೊಡೋದು. ಇವಾಗ ಅಜ್ಜಿ ಹೋದಾಗಿಂದ ಸ್ವಲ್ಪ ಇದೆಲ್ಲ ಮರ್ತೋದಂಗೆ ಆಗಿಬಿಟ್ಟಿತ್ತು. ಸೊ ನೋಡ್ಬೋದು ನೀವು, ಅದರಲ್ಲಿ ಒಂದು ಹಣ್ಣು ಸಿಕ್ತು. ತುಂಬಾ ಒಂಥರ ಇದಿರುತ್ತೆ, ಮುಳ್ಳಿರುತ್ತೆ, ಸ್ವಲ್ಪ ಹುಷಾರಾಗಿ ತೆಗಿಬೇಕು. ಸೊ ತಿನ್ನೋಣ ಅಂತೇಳ್ಬಿಟ್ಟು ಅದನ್ನು ತಿಂದು ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಇನ್ನೂ ನೈಟ್ ಆದಮೇಲೆ ಬರಬೇಕು, ಸಕ್ಕತ್ತಾಗಿ ಕಾಣುತ್ತೆ. ಸೊ ಎಲ್ಲರೂ ಕೂಡ ಇವಾಗ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದೀವಿ. ನೋಡ್ಬೋದು ನೀವು ಇಲ್ಲಿ ವೈಬ್ಸ್ನ ಎಷ್ಟು ಸಖತ್ತಾಗಿದೆ ಅಂತ ಹೇಳ್ತಿದ್ದೀನಿ. ಯಾಕಂದರೆ ಯಾವಾಗಲೂ ಬಂದಾಗ ಇಲ್ಲಿ ಏನು ಲೈಟಿಂಗ್ಸ್ ಇರಲ್ಲ, ಏನೂ ಇರಲ್ಲ, ದೇವರು ಕೂಡ ಇರಲ್ಲ. ದೇವ್ರನ್ನ ಊರಿಗೆ ತಗೊಂಡು ಹೋಗ್ಬಿಡ್ತಾರೆ. ವರ್ಷಕ್ಕೆ ಒಂದು ಸತಿ ಮಾತ್ರ ಈ ಹಬ್ಬ ನಡೆಯೋದು. ಸೊ ಅದು ಈ ಥರ ಡಿಸೆಂಬರ್ ಮತ್ತು ಜನವರಿ ಮಿಡಲಲ್ಲಿ ನಡೆಯುತ್ತೆ. ಇಲ್ಲೆಲ್ಲ ಹಣ್ಣು ಕಾಯಿ ಎಲ್ಲ ಇಟ್ಟಿದ್ದಾರೆ. ಈ ಥರ ಎಲ್ಲ ಡೆಕೋರೇಷನ್ ಮಾಡಿದರೆ ಪ್ರತಿ ಸತಿ ಡಿಫ್ರೆಂಟ್ ಥೀಮಲ್ಲಿ ಡೆಕೋರೇಷನ್ನ ಮಾಡ್ತಾರೆ. ಈ ಸತಿ ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ನಾವು ಹೋಗ್ತಾ ಇದ್ವಿ, ನಮ್ಮ ಚುಟ್ಕು ಅಲ್ಲೆಲ್ಲ ಜಾತ್ರೆ ಐಟಮ್ಸ್ ಇದ್ವಲ್ವ, ಮಮ್ಮ ಅದನ್ನು ಕೊಡಿಸು, ಮಮ್ಮಿ ಇದನ್ನು ಕೊಡಿಸು ಅಂತ ಕೇಳ್ತಿದ್ದ. ದೇವಸ್ಥಾನಕ್ಕೆ ಹೋಗಿ ಬರೋಣ ಬಾ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ವಿ. ಸೊ ನೋಡ್ಬೋದು ನೀವು, ಆಲ್ರೆಡಿ ತುಂಬ ಜನ ಬಂದುಬಿಟ್ಟು ಅಲ್ಲಿ ಅವರ ಒಂದು ಪ್ಲೇಸಸ್ ಅಂತ ಇಟ್ಕೊಂಡ್ಬಿಟ್ಟಿರ್ತಾರೆ. ಒಂದು ತಿಂಗಳಿಗಿಂತ ಮುಂಚೆನೇ ಬಂದು ಅವ್ರದ್ದು ಏನು ಜಾಗ ಬೇಕೋ ಆ ಜಾಗನ ನೀಟಾಗಿ ಕ್ಲೀನ್ ಮಾಡಿ ಅಲ್ಲಿ 3 ಕಲ್ಲನ್ನ ಇಟ್ಟು, ಅಂದರೆ ಒಲೆ ಥರ ಮಾಡಿ ಹೋದರೆ ಅದು ಅವ್ರ ಜಾಗ ಅಂತ, ಅಂದರೆ ಜಾತ್ರೆ ಟೈಮಲ್ಲಿ. ಸೊ ಅವ್ರ ರಿಲೇಟಿವ್ಸ್ ಎಲ್ಲರನ್ನೂ ಕೂಡ ಅಲ್ಲೇ ಕೂಡಿಸ್ಕೊಂಡು ಅಲ್ಲೇ ಅಡುಗೆ ಮಾಡಿಕೊಂಡು ದೇವರಿಗೆ ಎಡಿನ ಮಾಡಿ ಅಲ್ಲೇ ಊಟ ಮಾಡಿಬಿಟ್ಟು ಮನೆಗೆ ಹೋಗುವಂಥದ್ದು. ನೋಡ್ಬೋದು ನೀವು, ಇದೇ ದೇವಿದೆ ಜಾತ್ರೆ ನಡೀತಾ ಇರೋದು. ಈ ದೇವಿ ಬಂದ್ಬಿಟ್ಟು ಮಳಲ್ದಮ್ಮ ದೇವಿ ಅಂತ. ಇದು ಅರ್ವಿ ಒಳಗಡೆ ದೇವಸ್ಥಾನ ಇದೆ, ಅಲ್ಲೇ ಇರ್ತತಿ. ಯಾವಾಗ್ಲೂ ಒಂದು ಗುಪ್ತವಾಗಿ ಪೂಜೆ ನಡೆಯುತ್ತೆ ಪ್ರತಿ ವರ್ಷವೂ ಕೂಡ. ಬಟ್ ಇವಾಗ ಒಂದು ದಿನ ಮಾತ್ರ ಅದನ್ನು ನೀಟಾಗಿ ತಂದು ದೇವಿ ದರ್ಶನ ಕೊಡ್ತಾಳೆ. ಸೊ ಅದನ್ನು ಇಲ್ಲಿಗೆ, ಅಂದರೆ ಕೊಪ್ಪಲಿಗೆ ತಂದು ಇಲ್ಲಿ ಆ ದೇವಿನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮತ್ತೆ ತಗೊಂಡೋಗಿ ಊರೊಳಗಡೆ ಇರೋ ದೇವಸ್ಥಾನದಲ್ಲಿ ಇಡ್ತಾರೆ. ಇವತ್ತಿನ ದಿನದಲ್ಲಿ ಪೂಜೆ ನಡೀತಾ ಇರುತ್ತೆ. ಸೊ ಸಾವಿರಾರು ಜನ ಬಂದು ಇಲ್ಲಿ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾರೆ. ಈ ಕಡೆ ಭಾಗದಲ್ಲಿ ಇದೊಂದು ದೇವಸ್ಥಾನ ಈ ಒಂದು ಜಾತ್ರೆನ ತುಂಬ ವಿಜೃಂಭಣೆಯಿಂದ ಮಾಡ್ತಾರೆ, ಹಾಗೆ ಭಕ್ತಿಪೂರ್ವಕವಾಗಿ ಮಾಡ್ತಾರೆ.
ಮಳಲ್ದಮ್ಮ ದೇವಿ ಅಂದರೆ ಏನೋ ಒಂಥರ ಶಕ್ತಿ ಅಥವಾ ಪವರ್ ಅಂತಲೇ ಹೇಳ್ಬೋದು. ದೇವಿ ಹೆಸ್ರು ಹೇಳ್ತಾನೆ ಏನಾದರೂ ಸಂಕಷ್ಟ ಇದ್ದರೆ ಪರಿಹಾರ ಮಾಡುವಂತಹ ನಮ್ಮ ತಾಯಿಗೆ ನಾನು ಕೂಡ ನಮಸ್ಕಾರ ಮಾಡಿ ಪ್ರತಿ ವರ್ಷವೂ ಕೂಡ ನಾವು ಈ ಜಾತ್ರೆಗೆ ಬರ್ತಾ ಇರ್ತೀವಿ. ಒಂದಿನ ಜಾತ್ರೆ ಅನ್ನೋದಷ್ಟೇ ಅಲ್ಲ, ಅದೊಂಥರ ಸಡಗರ ಅನ್ನಿಸ್ತಾ ಇರುತ್ತೆ. ಸೊ ಆರಾಮಾಗಿ ಜಾತ್ರೆನ ನೋಡ್ತಾ ಇದ್ದೆ, ದೇವ್ರನ್ನ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ತಾ ಇದ್ದೆ. ಇನ್ನೂ ತುಂಬ ಜನ ಬಂದಿರಲಿಲ್ಲ, ಅಂದರೆ ಲೇಟ್ ಆದಂಗೆ ತುಂಬ ಜನ ಬರ್ತಾರೆ. ಇಲ್ಲಿ ನೋಡ್ಬೋದು ನಮ್ಮ ಚುಟ್ಕುನ ದೇವ್ರ ದರ್ಶನ ದೇವರಿಗೆ ಮುಟ್ಟಿಸ್ಕೊಟ್ರು. ಇನ್ನು ದೀಡ್ ನಮಸ್ಕಾರ ಹಾಕೋರು ಹಾಕ್ತಾಯಿದ್ರು. ನಾನು ಕೂಡ ಎಲ್ಲ ಕಡೆ ನೋಡ್ತಾ ಇದ್ದೆ. ಅವ್ರವ್ರ ಪಾಠ ಹಾಸ್ಕೊಂಡು ಮಕ್ಕಳನ್ನ ಕಟ್ಕೊಂಡು ಇಂಥ ಚಳಿಲೂ ಕೂಡ ಆರಾಮಾಗಿ ಅಲ್ಲೇ ಅಡುಗೆ ಮಾಡ್ಕೊತಾ ಇದ್ದಾರೆ. ದೊಡ್ಡವ್ರಿಗೆಲ್ಲ ಅಡುಗೆ ಮಾಡೋ ಚಿಂತೆ ಆದರೆ ಸಣ್ಣ ಮಕ್ಕಳು ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಆಟ ಆಡ್ಕೊಂಡಿದ್ರು. ಇದೊಂಥರ ನೋಡಲಿಕ್ಕೆ ಚೆಂದ. ಅದಾದಮೇಲೆ ಸ್ವಲ್ಪ ಈ ಕಡೆ ಮುಂದಕ್ಕೆ ಬಂದರೆ ಅಲ್ಲಿ ನಾಗಮ್ಮನ ಕಟ್ಟೆ ಇದೆ. ಸೊ ಅಲ್ಲೂ ಕೂಡ ನಾವು ಹಣ್ಣು ಕೈನ ಮಾಡಿಸ್ಕೊಂಡ್ವಿ. ಯಾವಾಗ ಬಂದ್ರೂ ಇವೆರಡು ನೋಡ್ಬೋದು ನೀವು. ಮರಗಳನ್ನ ನೋಡಿ ಒಂದ್ರ ಪಕ್ಕ ಒಂದು ಹಂಗೆ ಬೆಳ್ಕೊಂಡಿದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಯಾವಾಗಲಾದರೂ ಒಂದು ಸತಿ ನಾನು ಅಂದರೆ ಅಲ್ಲಿಗೆ ಸುಮ್ಮನೆ ಹೋದಾಗ ಖಾಲಿ ಇದ್ದಾಗೂ ಕೂಡ ಈ ಜಾಗ ನಾನು ನಿಮಗೆ ಪರಿಚಯ ಮಾಡಿಸ್ತೀನಿ. ತುಂಬಾ ಚೆನ್ನಾಗಿರುವಂಥ ಪ್ಲೇಸ್ ಇದು. ಎಷ್ಟೋ ಜನಕ್ಕೆ ಈ ಪ್ಲೇಸಿನ ಬಗ್ಗೆ ಗೊತ್ತಿಲ್ಲ ಅನಿಸುತ್ತೆ. ಒಂಥರ ಮರಗಳು ತುಂಬ ಚೆನ್ನಾಗಿದೆ. ಇಲ್ಲಿ ಬಂದರೆ ತುಂಬ ಪೀಸ್ಫುಲ್ಲಾಗಿರುತ್ತೆ. ನೋಡಿ ಜಾತ್ರೆ ಎಲ್ಲಿ ನೋಡಿದ್ರೂ ಲೈಟಿಂಗ್ಸು, ಜನ ಎಲ್ಲ ಅವರೇ ಕಾಣಿಸ್ತಾ ಇರ್ತಾರೆ. ಸೊ ಅದಾದಮೇಲೆ ನೈಟ್ ಮನೆಗೆ ಬಂದಮೇಲೆ 12 ಗಂಟೆಗೆ ನ್ಯೂ ಇಯರ್ ಕೂಡ ಸೆಲೆಬ್ರೇಷನ್ ಮಾಡಿದ್ವಿ. ಅದು ಚುಟ್ಕುಗೋಸ್ಕರ. ಅವನಂತೂ ಮಮ್ಮ ಕೇಕು ತಾತ ಕೇಕ್ ಬೇಕು ಅಂದರು. ಅದಕ್ಕೋಸ್ಕರ ಕೇಕ್ನ ತಂದು ನ್ಯೂ ಇಯರ್ನ ನೈಟ್ 12 ಗಂಟೆಯಲ್ಲೂ ಕೂಡ ಅವನ ಮುಖದಲ್ಲಿ ಎಷ್ಟು ಸಂತೋಷ ಕಾಣಿಸ್ತಾ ಇದೆ ಅಂತ ನೋಡಿ. ಕೇಕಣ್ಣ ಬರ್ತಾನೆ, ಬಾಗಿಲು ಬಡಿತಾನೆ, ಕೇಕ್ ಕೊಟ್ಟೋಗ್ತಾನೆ ಅಂತ ಕಾಯ್ತಾನೆ ಇದ್ದ. ಅವನ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ದು ಒಂಥರ ಖುಷಿ ಅನ್ನಿಸ್ತು. ಸೊ ಇಲ್ಲಿ ಅಭಿ ಬಂದಿರಲಿಲ್ಲ ಅಲ್ವಾ, ಅದೇ ಒಂದು ಬೇಜಾರಿತ್ತು. ಅವರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ಊರಲ್ಲೇ ಇದ್ದಾರೆ. ನಾವು ಮಾತ್ರ ಬಂದಿದ್ದು. ಇಂಥ 12 ಗಂಟೆ ಟೈಮಲ್ಲೂ ಅವನ ಎನರ್ಜಿ ನೋಡಿ ಎಷ್ಟು ಸಖತ್ತಾಗಿದೆ. ಅವನಿಗೆ ಏನೂ ಇಲ್ಲ, ಜಸ್ಟ್ ಕೇಕ್ ತಿನ್ನಬೇಕು ಅಷ್ಟೇ ಅವನ ಮೈಂಡಲ್ಲಿರೋದು. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾನೆ ತಿಂತಾ ಇದ್ದ ಕೇಕ್ನ. ತಿನ್ನಿಸು ಅಂದರೆ ತಾನೇ ತಿಂತಾ ಇದ್ದ. ಇನ್ನು ಅವ್ರ ತಾತಂಗೂ ತಿನ್ನಿಸಿ, ಅಜ್ಜಿಗೂ ತಿನ್ನಿಸಿ, ನನಗೂ ಕೂಡ ತಿನ್ನಿಸ್ಲಿಕ್ಕೆ ಬಂದ. ಒಂಥರ ಚೆನ್ನಾಗಿ ಅನಿಸುತ್ತೆ ಚುಟ್ಕು ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಇವಾಗ ನಾನೇ ತಾಯಿ ಆಗ್ತಾಯಿದ್ರು ಕೂಡ ಮೊದಲಿಗೆ ನನಗೆ ಅಮ್ಮ ಮಮ್ಮಿ ಅಂತ ಕರೆದಿದ್ದು ನಮ್ಮ ಚುಟ್ಕೊನೆ. ಹಾಗಾಗಿ ಅವನ ಜೊತೆ ಒಂದು ಸ್ಪೆಷಲ್ ಬಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟಿದೆ. ಯಾರೇನು ಹೇಳಿದ್ರು ನನಗೆ ನನ್ನ ಮೊದಲನೇ ಕೂಸಲ್ವ ಅದು. ಹಾಗಾಗಿ ಒಂಥರ ಚೆಂದ ಅನಿಸುತ್ತೆ. ಯಾವಾಗೋದ್ರೂ ನಮಗೆಂದೂ ಬೇಜಾರು ಮಾಡಲ್ಲ. ಹಿಂದೆಯಿಂದ ಚೈತಾ ಮಮ್ಮಿ ಅಭಿ ಪಪ್ಪ ಅಂತ ಬರ್ತಾನೆ ಇರ್ತಾನೆ. ಯಾವಾಗಾದರೂ ನೆನೆಸ್ಕೊಂಡ್ರೆ ಸಾಕು ಆರಾಮಾಗಿ ಫೋನ್ ಮಾಡಿ ಮಾತಾಡ್ತಾ ಇರ್ತಾನೆ. ಮಮ್ಮ ಊರಿಗೆ ಹೋಗೋಣ ಹಂಗೆ ಎಲ್ಲ ಹೇಳ್ತಾ ಇರ್ತಾನೆ. ಅದೊಂಥರ ಖುಷಿ ಆಗುತ್ತೆ ನಮಗೆ. ಸೊ ಅವ್ನು ನೋಡಿದಾಗ ಇಷ್ಟಿದ್ದ ಅಲ್ವಾ, ಅವಾಗಿಂದನೂ ನೋಡ್ತಾ ಇರೋದ್ರಿಂದ ತುಂಬಾ ಖುಷಿ. ಯಾವಾಗಲೂ ಆ್ಯಕ್ಟಿವ್ ಆಗಿರ್ತಾನೆ. ಸೊ ಈ ನ್ಯೂ ಇಯರ್ನ ನಮ್ಮ ಮುದ್ದು ಕಂದನ ಜೊತೆ ನಾವು ಆಚರಿಸಿದ್ದು ನನಗೊಂಥರ ಖುಷಿ ಅನ್ನಿಸ್ತಾ ಇತ್ತು. ಸೊ ಒನ್ಸ್ ಅಗೇನ್ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಆವಾಗ ಅಂದರೆ ಈ ವ್ಲಾಗ್ನ ಅಪ್ಲೋಡ್ ಮಾಡಲಿಕ್ಕೆ ಆಲ್ರೆಡಿ ತುಂಬ ಸಮಯ ಆಗಿದೆ. ಬಟ್ ಆದ್ರೂ ಕೂಡ ಹೇಳ್ತಾ ಇದ್ದೀನಿ, ಈ ಒಂದು ಹೊಸ ವರ್ಷ ಎಲ್ಲರ ಜೀವನದಲ್ಲೂ ಕೂಡ ಸುಖ ಸಂತೋಷ ನೆಮ್ಮದಿನ ಕೊಡಲಿ ಅಂತ ಹೇಳ್ತೀನಿ. ಹಾಗೆಯೇ ಈ ಒಂದು ಹೊಸ ವರ್ಷದಲ್ಲಿ ನಿಮಗೆಲ್ರಿಗೂ ಒಳ್ಳೆಯದಾಗಲಿ, ಹಾಗೆ ನಮಗೂ ಕೂಡ ಒಳ್ಳೆಯದಾಗಲಿ ಅಂತ ಬೇಡ್ಕೋತೀನಿ. ಇನ್ನು ಅವನು ಎಲ್ರಿಗೂ ಕೇಕ್ನ ತಿನ್ನಿಸಿ ಅವನಿಗೆ ಎಷ್ಟು ಬೇಕೋ ಅಷ್ಟು ಕೇಕ್ನ ತಿಂದು ಆರಾಮಾಗಿ ಮಲ್ಕೊಂಡ. ಸೊ ಕೇಕ್ ತಿನ್ನೋವರೆಗೂ ಮಲಗಲ್ಲ ಅನ್ನೋದು ಅವನದು ವಾದ ಆಗಿತ್ತು. ಸೊ ಎಲ್ಲ ಕೇಕ್ ತಿಂದ ತಕ್ಷಣ ಆರಾಮಾಗಿ ನಿದ್ದೆ ಮಾಡ್ದ. ಇನ್ನು ಲಿಕ್ಕಿಗೂ ಕೂಡ ತಿನ್ನಿಸು ಅಂದರೆ ಅವನಿಗೆ ಕೇಕ್ ತಿನ್ನೋ ಬರದಲ್ಲಿ ಅವಳಿಗೆ ತಿನ್ನಿಸ್ತಾನೆ ಇರಲಿಲ್ಲ, ಆಟ ಆಡಿಸ್ತಾ ಇದ್ದ. ಎಷ್ಟೋ ಚೆಂದ ಅನ್ನಿಸ್ತಿತ್ತು. ಇದನ್ನೆಲ್ಲ ನೋಡ್ತಾ ಇದ್ದರೆ ಒಂಥರ ಖುಷಿ ಇತ್ತು. ಇದಾಗಿತ್ತು ನಮ್ಮ ಈ ವರ್ಷದ ಕೊನೆಯ ವಿಡಿಯೋ. ಹಾಗೆಯೇ ಈ ವರ್ಷದ ಅಂದರೆ 2026ರ ಮೊದಲನೇ ವಿಡಿಯೋ ಅಂತಲೇ ಹೇಳ್ಬೋದು. ಇದು ನಮಗೆ ಒಂಥರ ಸ್ಪೆಷಲ್ ಅನ್ನಿಸ್ತಾ ಇತ್ತು. ನನಗಂತೂ ಸಖತ್ತು ಖುಷಿ ಇತ್ತು. ಈ ವ್ಲಾಗ್ ಮಿಸ್ ಆಗಿಬಿಟ್ಟಿತ್ತು, ಬಟ್ ಅಪ್ಲೋಡ್ ಮಾಡಲೇಬೇಕು ಅಂತ ಹೇಳಿ ಹುಡುಕಿ ಎಲ್ಲ ಕ್ಲಿಪ್ಸ್ನೂ ಆ್ಯಡ್ ಮಾಡಿದ್ದೀನಿ. ಸೊ ನನ್ನ ಮಗನ ಜೊತೆ ಇದೊಂದು ನ್ಯೂ ಇಯರ್ ತುಂಬಾ ಖುಷಿ ಇತ್ತು. ಇದಾಗಿತ್ತು ಇವತ್ತಿನ ದಿನ. ಮತ್ತೆ ಸಿಗ್ತೀನಿ ನಾಳೆ. ಧನ್ಯವಾದಗಳು.